ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ಚಿತ್ತಾನುಸಾರ ಇತರರಿಗೂ ಸಾಕ್ಷಿಗಳಾಗಿ ಜೀವಿಸುವಂತೆ ಅವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಇವತ್ತಿನಿಂದ ನಾವು ಕೇಳುತ್ತಿರುವಂಥ ವಿಷಯಗಳು ವಾಕ್ಯದಂತೆ ನಡೆಯಬೇಕು ಭಾಗ 1. ವಾಕ್ಯದಂತೆ ನಡೆಯಬೇಕು ಭಾಗ 1. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಧರ್ಮೋಪದೇಶಕಾಂಡ 27ನೇ ಅಧ್ಯಾಯ 26ನೇ ವಾಕ್ಯ. ಧರ್ಮೋಪದೇಶಕಾಂಡ 27:26. ಅವರು ಈ ಧರ್ಮಶಾಸ್ತ್ರ ವಾಕ್ಯಗಳಿಗೆ ಒಡಂಬಟ್ಟು ಕೈಗೊಳ್ಳದೆ ಇರುವವನು ಶಾಪಗ್ರಸ್ತ ಎನ್ನಲಾಗಿ ಜನರೆಲ್ಲರೂ ಹೌದು ಅನ್ನಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹಿಂದೆ ಮೋಶೆಯ ಮುಖಾಂತರ ಇಸ್ರಾಯೇಲರಿಗೆ ತಿಳಿಸಿದರು, ಮಾತು ಕೇಳಿಲ್ಲ, ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದರು ಎಂಬುದಾಗಿ ನಾವು ಈ ಹಿಂದೆ ಕೂಡ ತಿಳಿದುಕೊಂಡಿದ್ದೇವೆ. ಇದು ನಮ್ಮ ಜೀವಿತಕ್ಕೆಂಬುದಾಗಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಕಾರಣ ಅವರಿಗೆ ಅಷ್ಟು ಶಿಕ್ಷೆ ಬರಲು ದೇವರು ತಿಳಿಸಿದಾಗ ವಾಕ್ಯಕ್ಕೆ ಅವರು ಬೆಲೆ ಕೊಡದ ಕಾರಣ ಸುಳ್ಳು ಬೋಧಕರು, ಸುಳ್ಳು ಯಾಜಕರುಗಳನ್ನ, ಇಂಥವ್ರನ್ನೆಲ್ಲ ಸುಳ್ಳುಗಾರರನ್ನ ಹಿಂಬಾಲಿಸಿದ್ದೇ ಕಾರಣವಾಗಿದೆ. ಹಾಗೆ ಇವತ್ತು ಕೂಡ ಈ ಧರ್ಮಶಾಸ್ತ್ರದ ವಾಕ್ಯಗಳಿಗೆ ಅಂದರೆ ಒಡಂಬಟ್ಟು ಕೈಗೊಳ್ಳದೆ, ಅಂದರೆ ಸಂಪೂರ್ಣ ಧರ್ಮಶಾಸ್ತ್ರದ 10 ಆಜ್ಞೆಗಳು ಮತ್ತು ದೇವರ ವಾಕ್ಯಗಳಿಗೆ ಯಾರು ಕೈಗೊಳ್ಳು ಅದನ್ನು ನಡೆಯೋದಿಲ್ವೋ ಅವರೆಲ್ಲರೂ ಶಾಪಗ್ರಸ್ತರು ಅಂತ ಹೇಳುವಾಗ ಆಮೇನ್ ಅಂತ ಹೇಳಬೇಕು. ಅಂದರೆ ಇಸ್ರಾಯೇಲರಲ್ಲಿ ಬದುಕುಳಿದವರು, ದೇವರಿಂದ ಆಶೀರ್ವಾದ ಹೊಂದಿದವರು. ಇದು ಇವತ್ತು ಕೂಡ ಯಾರ್ಯಾರು ದೇವರು ಸತ್ಯ ಸುವಾರ್ತೆಗೆ ಕಿವಿ ಕೊಡುವುದಿಲ್ಲವೋ ಅಂಥವರು ಶಾಪಗ್ರಸ್ತರು ಅಂತ ಹೇಳುವಂಥದ್ದು ಈ ವಚನದ ಅರ್ಥ ನಮಗೆ ತಿಳಿಸಲ್ಪಡುತ್ತದೆ. ಆದ್ದರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ವಾಕ್ಯದಂತೆ ನಾವು ನಡೆಯವರಾಗಬೇಕು. ಆಗ ಮಾತ್ರ ದೇವರ ಪ್ರೀತಿ ನಮ್ಮಲ್ಲಿ ಸಿಕ್ಕಲು ಕಾರಣವಾಗ್ತದೆ. ಇದೇ ವಿಷಯ ಹೊಸ ಒಡಂಬಡಿಕೆಯಲ್ಲಿ ಗಲಾತ್ಯರಿಗೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಅಪೊಸ್ತಲರಾದ ಪೌಲರು ಕೂಡ ಇದನ್ನೇ ಹೇಳಿದ್ದಾರೆ. ಪ್ರತಿನಿತ್ಯವೂ ಯಾರು ಧರ್ಮಶಾಸ್ತ್ರದ ವಾಕ್ಯಗಳನ್ನ, ಧರ್ಮ ನಿಯಮಗಳನ್ನ ಕೈಗೊಂಡು ನಡೆಯುವುದಿಲ್ಲವೋ ಅವರೆಲ್ಲರೂ ಶಾಪಗ್ರಸ್ತರು ಅಂತೇಳಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಗಲಾತ್ಯರಿಗೆ 3ನೇ ಅಧ್ಯಾಯ 10ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಳೆ ಒಡಂಬಡಿಕೆಯಲ್ಲಿ ಮಾತ್ರ ಅಲ್ಲ, ಹೊಸ ಒಡಂಬಡಿಕೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರ. ಪ್ರತಿನಿತ್ಯವೂ ನಾವು ದೇವರ ವಾಕ್ಯವನ್ನು ಕೇಳಿ ಪರಿಶುದ್ಧರಾಗಬೇಕು. ನಾವು ಹಿಂದೆ ತಿಳಿದುಕೊಂಡ ಹಾಗೆ ಒಂದು ವೇಳೆ ತಪ್ಪಿ ಹೋದರೆ ನಾವು ಪಶ್ಚಾತ್ತಾಪಪಟ್ಟು ಮತ್ತೆ ಆ ತಪ್ಪನ್ನು ಮಾಡದಿರಬೇಕು. ದೇವರಲ್ಲಿ ಪಶ್ಚಾತ್ತಾಪ ಪಡಬೇಕು. ಅದು ಸುಮ್ಮನೆ ನಾಮಕಾವಸ್ಥೆಗಲ್ಲ, ಪರಿಪೂರ್ಣವಾಗಿ ಆ ಒಂದು ನಮ್ಮ ಪಶ್ಚಾತ್ತಾಪವು ದೇವರಿಗೆ ಸಂತೋಷವಾಗಬೇಕು, ನಿಜವಾದ ಪಶ್ಚಾತ್ತಾಪವಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಮುಂದಿನ ವಚನಗಳಿಗೆ ಹೋಗೋಣ. ಯೆರೆಮೀಯ 11ನೇ ಅಧ್ಯಾಯ 1ರಿಂದ 5ರವರೆಗೆ. ಯೆರೆಮೀಯ 11:1-5. ಯೆಹೋವನು ಯೆರೆಮೀಯನಿಗೆ ದಯಪಾಲಿಸಿದ ವಾಕ್ಯ. ಈ ನಿಬಂಧನ ವಚನಗಳನ್ನು ಕೇಳಿ ಯೆಹೂದ್ಯರಿಗೂ ಯೆರೂಸಲೇಮಿನ ನಿವಾಸಿಗಳಿಗೂ ಹೀಗೆ ಸಾರಿರಿ. ಅಂದರೆ ಆಗಿನ ಕಾಲದಲ್ಲಿ ಇದು ಯೆಹೂದ್ಯರಿಗೂ ಮತ್ತು ಯೆರೂಸಲೇಮಿನ ನಿವಾಸಿಗಳು, ಹಾಗೆ ಇವತ್ತು ಕೂಡ ದೇವರು ಆರಿಸಿಕೊಂಡವರಿಗೆ ಇದನ್ನ ತಿಳಿಸುವುದು ಈ ವಿಚಾರ ಎಂಬುದಾಗಿ. ಪ್ರತಿಯೊಬ್ಬರು ದೇವರು ಯಾರಿಗೆ ತಿಳಿಸ್ಬೇಕೋ ಅವರಿಗೆ ಸಾರಲೇಬೇಕು. ಸರಿಯಾದ ಸೇವಕರಿಗೆ ಯೆರೆಮೀಯನಿಗೆ ಹೇಳಿದಾಗೆ ಇದನ್ನ ಸಾರಿರಿ ಎಂಬುದಾಗಿ ಅದೇ ವಿಷಯವನ್ನ ಇವತ್ತು ದೇವರು ನನ್ನ ಮುಖಾಂತರ ಸಾರಿಸ್ತಾ ಇದ್ದಾರೆ. ದೇವರು ಆಯ್ದುಕೊಂಡವರಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಬ್ಬಿಣ ಕರಗಿಸುವ ಕುಲಿಮೆಯೋಪಾದಿಯಲ್ಲಿದ್ದ ಐಗುಪ್ತ ದೇಶದಿಂದ ನಿಮ್ಮ ಪಿತೃಗಳನ್ನು ಬರಮಾಡಿದಾಗ ನೀವು ನನ್ನ ಮಾತನ್ನು ಕೇಳಿ ನಾನು ನಿಮಗೆ ಆಜ್ಞಾಪಿಸಿರುವ ಈ ವಿಧಿಗಳನ್ನೆಲ್ಲ ಕೈಗೊಂಡರೆ ನೀವು ನನಗೆ ಪ್ರಜೆಯಾಗಿರುವಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಐಗುಪ್ತ ದೇಶದಿಂದ ಇಸ್ರಾಯೇಲನ್ನು ಬರಮಾಡಿಕೊಂಡಾಗ ಹೇಳಿದ ಮಾತುಗಳನ್ನು ಕೈಗೊಂಡು ನಡೆದ್ರೆ ಮಾತ್ರ
ನೀವು ನನಗೆ ಪ್ರಜೆಯಾಗಿರುವಿರಿ, ಇಲ್ಲದಿದ್ದರೆ ನನಗೆ ಪ್ರಜೆ ಅಲ್ಲ ಎಂಬುದಾಗಿ ಯೆರೆಮೀಯನ ಮೂಲಕ ಏನ್ ಮಾಡಿದ್ದಾರೆ, ಬಾಕಿ ಉಳಿದಂತ ಇಸ್ರಾಯೇಲರಿಗೆ ತಿಳಿಸಿದರು. ಹಾಗೆ ಇವತ್ತು ನಮಗೆ ಕೂಡ ನಾವು ದೇವರ ಪ್ರಜೆಯಾಗಿರ್ಬೇಕಾದ್ರೆ, ದೇವರ ಮಕ್ಕಳಾಗಿರ್ಬೇಕಾದ್ರೆ, ಆಶೀರ್ವಾದವನ್ನು ಹೊಂದಬೇಕಾದ್ರೆ ನಾವು ಕೂಡ ದೇವರ ಸತ್ಯ ಸುವಾರ್ತೆ ನಮ್ಮ ಕಿವಿಗೆ ಬಿದ್ದಾಗ ನಾವು ಎಚ್ಚರಗೊಂಡು ಅದನ್ನು ಹಿಂಬಾಲಿಸಿದರೆ ಮಾತ್ರ ನಾವು ದೇವರ ಪ್ರಜೆಯಾಗಿರ್ತೇವೆ, ದೇವರಿಂದ ಆಶೀರ್ವಾದವನ್ನ ಹೊಂದುವರಾಗಿರ್ತೇವೆ. ಇಲ್ಲದಿದ್ರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ನಾನು ನಿಮ್ಮ ದೇವರಾಗಿದ್ದು ಹಾಲು ಜೇನು ಹರಿಯುವ ದೇಶವನ್ನು ಕೊಡುವುದಾಗಿ ನಿಮ್ಮ ಮೂಲ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನು ನೆರವೇರಿಸುವೆನು ಎಂದು ಹೇಳಿದನಷ್ಟೇ. ಆಗ ಹಿಂದೆ ದೇವರು ನಮಗೆ ಇಸ್ರಾಯೇಲರಿಗೆ ಏನೇನು ಕೊಡಬೇಕು ಅಂತ ಯೋಚನೆ ಮಾಡಿದ್ರೋ, ದೇವರ ಮಾತಿಗೆ ಅವರು ಅವಿಧೇಯರಾದ ಕಾರಣ ಬಹಳ ಶಿಕ್ಷೆಯನ್ನು ಅನುಭವಿಸಿದರು ಎಂಬುದಾಗಿ ನೋಡುತ್ತೇವೆ. ಆದರೆ ಅಲ್ಲಿ ಮತ್ತೆ 20 ವರ್ಷದ ಕೆಳಪಟ್ಟವರು ಮಾತ್ರ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುವಾಗ 1,44,000 ಜನ ಪವಿತ್ರ ಆತ್ಮರಿಂದ ಮುದ್ರೆಯನ್ನು ಒತ್ತಿಸಿಕೊಂಡರು. ಹಾಗೆ ಇವತ್ತು ಅವರ ಆಮೇಲೆ ಏನು ಅರಿಯದ ಮಕ್ಕಳನ್ನು ಮಾತ್ರ ದೇವರ ಕಡೆಗೆ ದೇವರು ನಡೆಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ನಮ್ಮ ಪಿತೃಗಳಿಗೆ ನೇಮಿಸಿದನ್ನ ಪಿತೃಗಳು ಅವರ ದೇವರ ಮಾತಿಗೆ ಕಿವಿ ಕೊಡದ ಕಾರಣ ನಾನಾ ರೀತಿಯ ಶಿಕ್ಷೆಯನ್ನು ಅನುಭವಿಸಿರ್ಬೋದು. ಆದ್ರೆ ಇನ್ನು ನಾವು ಹಾಗಲ್ಲ, ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಬೇಕು. ಆಗ ಪಿತೃಗಳಿಗೆ ಮಾಡಿದ ವಾಗ್ದಾನವನ್ನ ನಮ್ಮಲ್ಲಿ ದೇವರು ನೆರವೇರಿಸುವನಾಗಿದ್ದಾನೆ. ಆ ನನ್ನ ಮಾತು ಈಗ ಕೈಗೂಡಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಮ್ಮ ಪಿತೃಗಳು ಓರೆಯಾಗಿರ್ಬೋದು, ಕರೆದಿಲ್ಲ, ಸೇರಿಸಿಕೊಂಡಿಲ್ಲ, ಈಗ ನಮ್ಮ ಕಾಲಕ್ಕೆ ಕೈಗೂಡಿದೆ. ನಮ್ಮ ಹಿರಿಯರು ಯಾವ ರೀತಿ ಶಿಕ್ಷೆಯನ್ನು ಅನುಭವಿಸಿದ್ರು ಅಂತ ಒಂದು ಸಮಯ ಗೊತ್ತಿರ್ಬೋದು ಅಥವಾ ಗೊತ್ತಿಲ್ಲದಿರ್ಬೋದು. ಆದ್ರೆ ದೇವರ ಮಾತು ಈಗ ನಮ್ಮಲ್ಲಿ ಕೆಲವರಲ್ಲಿ ಕೈಗೂಡ್ತಾ ಇದೆ. ಉದಾಹರಣೆಗೆ ನನ್ನಲ್ಲಿ ಕೈಗೂಡ್ತಾ ಇದೆ. ನನ್ನ ತಂದೆ ನಮ್ಮ ಕುಟುಂಬವು ಕೂಡ ಬಹಳ ಅಂತ ಕುಟುಂಬವಾಗಿತ್ತು. ಬಹಳ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಿದವರು. ಆದ್ರೆ ನನ್ನ ಕುಟುಂಬ ಬಹಳ ಒಂದು ದೊಡ್ಡ ಕುಟುಂಬ. ಯಾರನ್ನು ದೇವರು ಕೈ ಹಿಡಿದಿಲ್ಲ, ನನ್ನನ್ನು ಮಾತ್ರ ಒಬ್ಬರನ್ನು ದೇವರು ಕೈ ಹಿಡಿದಿದ್ದಾರೆ. ಆ ದೇವರ ಮಾತು ಇವತ್ತು ನನ್ನಲ್ಲಿ ಕೈಗೂಡಿದೆ. ನನ್ನ ಸಹೋದರ ಸಹೋದರಿಯರೇ, ಹಾಗೆ ನಿಮ್ಮಲ್ಲಿ ಕೂಡ ಕೆಲವರಲ್ಲಿ ಕೂಡ್ತಾ ಇರ್ಬೋದು. ಆದ್ರಿಂದ ದಯವಿಟ್ಟು ದೇವರ ವಾಕ್ಯಗಳಂತೆ ನಡೆಯಬೇಕು, ವಾಕ್ಯಗಳಿಗೆ ಕಿವಿಗೊಟ್ಟು ನಡೆಯಬೇಕು. ದಯವಿಟ್ಟು ಸುಳ್ಳುಗಾರರನ್ನು ಹಿಂಬಾಲಿಸಬೇಡಿರಿ. ನಾನು ಅವರಿಗೆ ವಿಧಿಸಿದ ನಿಬಂಧನಾ ವಾಕ್ಯಗಳಿಗೆ ಕಿವಿಗೊಡದವನು ಶಾಪಗ್ರಸ್ತನಾಗಲಿ. ನೋಡಿ, ಮತ್ತೆ ಇಸ್ರಾಯೇಲರ ವಿಷಯಗಳು ನಮಗೆ ಬರ್ತಾ ಇವೆ. ಇವತ್ತು ನಮ್ಮ ಕಾಲದಲ್ಲಿ ಕೂಡ ದೇವರು ನಮಗೆ ಕೊಟ್ಟಂತ ವಾಕ್ಯಗಳನ್ನ ಯಾರು ಕೈಗೊಳ್ಳುವುದಿಲ್ವೋ ಅಂಥವರು ಶಾಪಗ್ರಸ್ತನಾಗಲಿ ಅಂತಂದ್ರೆ, ಇದು ಇಸ್ರಾಯೇಲರಿಗೆ ಹೇಳಿದ ಮಾತು. ಇದು ನಮ್ಮ ಜೀವಿತಕ್ಕೂ ಕೂಡ ಅದೇ ಆಗಿದೆ ಎಂಬುದಾಗಿ ಇಸ್ರಾಯೇಲರ ದೇವರಾದ ಯೆಹೋವನು ನುಡಿತಾನೆಂದೇ ಸಾರಬೇಕು. ನೋಡಿ, ನನ್ನ ಮಾತಲ್ಲ, ದೇವರೇ ಈ ರೀತಿ ಸಾತಾನಂತೇಳಿ ಖಂಡಿತ ನುಡಿಯಿರಿ, ಸುಳ್ಳು ಹೇಳಬೇಡಿ. ಶಾಪ, ಆಶೀರ್ವಾದ, ಜೀವ, ಮರಣವನ್ನು ಎರಡನ್ನ ಒಟ್ಟಿಗೆ ಸಾರೆಂಬುದಾಗಿ ಧರ್ಮೋಪದೇಶ ಕಾಂಡದಲ್ಲಿ 30ನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ಮೋಶೆ ಕಡೆಗೆ ಹೇಳ್ತಾನೆ ಇಸ್ರಾಯೇಲರಿಗೆ, ಶಾಪ ಬೇಕೋ, ಮರಣ ಬೇಕೋ, ಜೀವ ಬೇಕೋ, ಆಶೀರ್ವಾದ ಬೇಕೋ, ನೀವೇ ಆರಿಸಿಕೊಳ್ಳಿರಿ. ಮತ್ತೊಂದು ಮಾತು ಹೇಳ್ತಾ ಇದ್ದಾನೆ ಮೋಶೆ, ದಯವಿಟ್ಟು ಜೀವವನ್ನೇ ಆರಿಸಿಕೊಳ್ಳಿರಿ ಎಂಬುದಾಗಿ. ಅದು ದೇವರು ಹೇಳಿದಂತಲೇ ಸಾರಬೇಕಂತೆ. ನನ್ನ ಸಹೋದರ ಸಹೋದರಿಯರೇ, ಇವತ್ತು ನನ್ನ ಬಾಯಲ್ಲಿ ಬರ್ತಾ ಇರುವ ಮಾತು ಕೂಡ ಇದೆ. ನನ್ನ ಬಾಯಲ್ಲಿ ಕೂಡ ಸರಿಯಾದ ಸುವಾರ್ತೆ, ಕಠಿಣದ ವಾಕ್ಯಗಳ ಎಲ್ಲವನ್ನ ಸಾರೋದು ದೇವರ ಮಾತು ಮಾತ್ರ ಆಗಿದೆ. ನನ್ನ ಸ್ವಂತ ಲಾಭಕ್ಕಾಗಿ ಯಾವುದನ್ನೂ ಮಾಡ್ತಾ ಇಲ್ಲ ಅಂತೇಳಿ ನಾನು ಈ ಹಿಂದೆ ಹೇಳ್ತಾ ಇದ್ದೇನೆ. ಆಗ ಒಂದು ವೇಳೆ ಸುಳ್ಳು ಸಾರಿದವರು ಕೂಡ ಶಾಪಗ್ರಸ್ತರು ಎಂಬುದಾಗಿ ಈ ವಚನದ ಅರ್ಥವು ಕೂಡ ನಮಗೆ ತಿಳಿಸಲ್ಪಡುತ್ತದೆ. ಹಾಗೆ ಧರ್ಮೋಪದೇಶ ಕಾಂಡ 4:32, 12:32, ಪ್ರಕಟಣೆ 22, 18, 19 ಕೂಡ ಈ ವಚನಗಳನ್ನ ನೋಡುವಾಗ ಇದ್ದಿದ್ದನ್ನ ಒಂದು ತೆಗಿಬೇಡ, ಇಲ್ಲದನ್ನ ಸರಿಯಾಗಿ ಸಾರು. ಸುಳ್ಳು ಸಾರಿದವರಿಗೆ ಈ ಗ್ರಂಥದಲ್ಲಿ ಬರೆದಿರುವ ಎಲ್ಲ ಶಾಪಗಳು ಬಂದು ಎರಗುತ್ತವೆ ಎಂಬುದಾಗಿ ಪ್ರಕಟಣೆ 22, 18, 19 ಬರೆಯಲ್ಪಟ್ಟಿದೆ. ಹಾಗೆ ಇವತ್ತು ನನ್ನ ಬಾಯಲ್ಲಿ ಬರ್ತಾ ಇರುವ ಮಾತು ದೇವರ ಮಾತಾಗಿದೆ, ಖಂಡಿತ. ಆದ್ದರಿಂದ ಬಹಳಷ್ಟು ಇವತ್ತು ಪುರುಷೋತ್ತಮ ಪಾಸ್ಟರ್ ಅಂದ್ರೆ ಯಾರಿಗೂ ಬೇಡ, ಅಯ್ಯೋ ಅವರ ವಚನಗಳು ಬೆಂಕಿ ಅಂತೆ, ಅದರಂತೆ ಯಾರು ಜೀವಿಸ್ತಾರಪ್ಪ ಎಂಬುದಾಗಿ ಇವತ್ತು ಅನೇಕರು ನುಡಿಯವರಾಗಿದ್ದಾರೆ. ಆದರೆ ದೇವರ ಆತ್ಮ ಯಾರಲ್ಲಿದೆಯೋ ಅವರು ಸಂತೋಷ ಪಟ್ಟು ನಿಜವಾದ ಸುವಾರ್ತೆ ಇದು, ನಾನು ತಪ್ಪು ಮಾಡಿದ್ದೇನೆ, ಬದಲಾಗಬೇಕು ಅಂತೇಳಿ ತನ್ನನ್ನು ತಾನೇ ಬದಲಾಯಿಸಿಕೊಂಡು ಯಾರು ದೇವರೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ತಾರೆ ಅವರೇ ನಿಜವಾದ ಧನ್ಯರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅನೇಕರು ನನ್ನನ್ನು ವಾಕ್ಯದ ವಿಷಯದಲ್ಲಿ ದೂಷಣೆ ಮಾಡೋರಾಗಿದ್ದಾರೆ. ಅನೇಕ ಸೇವಕರುಗಳು ನನ್ನನ್ನು ದೂಷಣೆ ಮಾಡೋರಾಗಿದ್ದಾರೆ. ಏನೇ ಬಾರ್ಲಿ, ದೇವರು ನನಗೆ ಕೊಟ್ಟಂತ ಈ ಬಾಯಿ, ಶರೀರ, ಈ ನಾಲಿಗೆ
ಜಾಲಿಗೆಯಲ್ಲಿ ದೇವರ ಸತ್ಯ ಸುವಾರ್ತೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ನಾನು ಅಪ್ಪಣೆಯಂತಾಗಲಿ ಯೆಹೋವನೇ ಎಂದು ಉತ್ತರ ಕೊಟ್ಟೆನು. ಯಾರು? ಯೆರೆಮೀಯ ಹೇಳ್ತಾ ಇದ್ದಾನೆ. ಆಯ್ತು, ಅಪ್ಪಣೆಯಾಗಲಿ, ನಾನು ನಿನ್ನ ವಾಕ್ಯವನ್ನೇ ಸಾರ್ತೇನೆ, ನೀನು ಹೇಳಿದ್ದನ್ನೇ ನುಡಿತೇನೆ ಎಂಬುದಾಗಿ ಯೆರೆಮೀಯನು ಮಾತು ಕೊಟ್ಟ ದೇವರಿಗೆ. ಹಾಗೆ ದೇವರಿಗೂ ಕೂಡ ನನ್ನ ಈ ಮಾತು ನಾನು ಬಹಳ ಸಮಯದ ಹಿಂದೆ ಕೊಟ್ಟಿದ್ದೇನೆ, ಈಗಲೂ ಈ ಸಮಯದಲ್ಲಿ ಕೊಡೋನಾಗಿದ್ದೇನೆ. ದೇವರ ಖಂಡಿತ ವಾಕ್ಯವನ್ನು ಬಿಟ್ಟು ಮಾತನಾಡುವುದಿಲ್ಲ. ಯಾರ ದುಡ್ಡು ಬೇಕಾಗಿಲ್ಲ, ಯಾರ್ದೇನು ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ದೇವರು ಯಾರ ಕೈಲಿ ನನಗೆ ಕೊಡಿಸ್ಬೇಕೋ ಅದನ್ನು ಕೊಡಿಸ್ತಾ ಇದ್ದಾನೆ. ಹಾಗೆ ನಾನು ಈ ಹಿಂದೆ ಕೂಡ ಹೇಳಿದ್ದೇನೆ, ಬಹಳ ಬಡವರ ಕೈಯಲ್ಲಿ ದೇವರು ಇವತ್ತು ನನ್ನನ್ನು ನಡೆಸೋರಾಗಿದ್ದಾನೆ. ನಾನು ಇರುವಂಥ ಸ್ಥಳವೂ ಅಂಥ ಸ್ಥಳವೇ ಆಗಿದೆ. ಕೆಲವು ವಿಶ್ವಾಸಿಗಳು, ಕೆಲವರು ಪಾಸ್ಟರ್ಗಳು ಅಂತ ಹೇಳೋರು ಕೂಡ ಬಂದು ನೋಡಿದ್ದಾರೆ. ಆದರೆ ನೀವು ಒಪ್ತೀರಾ ಇಲ್ವೋ ಗೊತ್ತಿಲ್ಲ. ಇದರ ದೇವರು ನೋಡುವನಾಗಿದ್ದಾನೆ, ನೋಡ್ತಲೇ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದ್ರಿಂದ ಇಸ್ರಾಯೇಲರಾಗಿ ಆಗಬಾರದು. ನನ್ನ ಸಹೋದರ ಸಹೋದರಿಯರೇ, ಸತ್ಯ ಸುವಾರ್ತೆಯನ್ನು ಕೇಳಿ ಅದರಂತೆ ನಡೆದ್ರೆ ನಮಗೂ ಆಶೀರ್ವಾದ. ನಮ್ಮ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿದ್ರೆ ಮಕ್ಕಳು ಕೂಡ ಆಶೀರ್ವಾದ ಹೊಂದಿಕೊಳ್ಳುವರಾಗಿದ್ದಾರೆ. ಇಲ್ಲ ಇದ್ರೂ ಕೂಡ ಮಕ್ಕಳ ಆಶೀರ್ವಾದಕ್ಕೂ ಕೂಡ ಅದು ಏನಾಗಬೇಕಾದ್ರೂ ಕೂಡ ಅದಕ್ಕೆ ನಾವೇ ತಂದೆ ತಾಯಿಗಳು ಕಾರಣರಾಗ್ತೇವೆ. ಒಂದು ವೇಳೆ ಮಕ್ಕಳು ಕೇಳಿದರೆ ಆಶೀರ್ವಾದ ಹೊಂದುತ್ತಾರೆ. ಇಲ್ಲದ್ರೆ 20 ವರ್ಷದ ಮೇಲ್ಪಟ್ಟು ಇಸ್ರೇಲರಲ್ಲಿ ಬಂದ ಕಡೆಗೆ ಅಂಥವರಲ್ಲಿ ದೇವರೇ ಮಾತನಾಡುವನಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಮತ್ತಾಯ 5:18-20. ಮತ್ತಾಯ 5ನೇ ಅಧ್ಯಾಯ 18-20. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗುಡುಸಾದರೂ ಅಳಿದು ಹೋಗಲಾರದು. ನೋಡಿ, ದೇವರು ಹೇಳ್ತಾ ಇದ್ದಾನೆ, ಭೂಮಿ ಆಕಾಶ ಅಳಿದು ಹೋಗ್ತದೆ, ಆದರೆ ನನ್ನ ಮಾತು, ಗ್ರಂಥದಲ್ಲಿ ಬರೆದಿರುವ ಮಾತು, ಅದರಲ್ಲಿ ಒಂದು ಕೂಡ ಅಳಿದು ಹೋಗುವುದಿಲ್ಲ, ನೆರವೇರ್ತದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ಸತ್ಯ ಸುವಾರ್ತೆಗೆ, ದೇವರ ವಾಕ್ಯಕ್ಕೆ ಕಿವಿಗೊಟ್ಟು ನಾವು ಅದರಂತೆ ನಡೆಯವರಾಗಬೇಕಾಗಿದೆ. ಭೂಮಿ, ಆಕಾಶ, ಸೂರ್ಯ, ಚಂದ್ರ ಎಲ್ಲ ನಶಿಸಿ ಹೋಗ್ತದೆ ಅಂತ ಬರೆಯಲ್ಪಟ್ಟಿದೆ. ದೇವರ ವಾಕ್ಯವು ಕೆಲಸ ಮಾಡ್ತದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು ನಾವು. 19ನೇ ವಚನ, ಮತ್ತಾಯ 5:19. ಆದುದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರುವುದಕ್ಕೂ ಬೋಧಿಸುವವರು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು. ಯಾರು ತಪ್ಪತಾಕಿ ಬೋಧಿಸ್ತಾರೋ, ಹಣಕ್ಕಾಗಿ, ಅವರ ಆಸ್ತಿ ಪಾಸ್ತಿ, ಲೋಕದ ಜೀವನಕ್ಕಾಗಿ, ಸುಳ್ಳು ಹಾಗೆ ಜನಗಳನ್ನ ಮೆಚ್ಚಿಸ್ಲಿಕ್ಕೋಸ್ಕರ, ಅಥವಾ ದೊಡ್ಡವರನ್ನೇ, ಹಣ ಕೊಡೋರನ್ನೇ ಪ್ರೀತಿಸಿ ಬಡವರನ್ನು ತಲ್ಲಿ ದೇವರ ವಾಕ್ಯವನ್ನು ಮೀರಿ ಯಾರು ಸುಳ್ಳಿಗೆ ಹೇಳ್ತಾರ, ಖಂಡಿತವಾಗಿ ಅವ್ರು ಏನ್ ಮಾಡ್ತಾರೆ ಅಂತ ಪರಲೋಕ ರಾಜ್ಯ ಸೇರಕ್ಕೆ ಆಗುವುದೇ ಇಲ್ಲ. ಆದರೆ ತಾನೇ ಈ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನೆನಿಸಿಕೊಳ್ಳುವನು. ನೋಡಿ, ಸರಿ ಇದ್ದಿದ್ದನ್ನ ಇದ್ದಾಗೆ ಸಾರಿಕೊಂಡು ತಾನೂ ಅದರ ಹಾಗೆ ನಡೆಯುವವನು ಖಂಡಿತವಾಗಿ ಪರಲೋಕ ರಾಜ್ಯ ಸೇರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ನನ್ನ ಸಹೋದರ ಸಹೋದರಿಯರೇ, ಈ ಸುಳ್ಳು ಬೋಧಕರು ಅವರನ್ನ ನಾವು ಅರ್ಥ ಮಾಡಿಕೊಂಡು ಹಿಂದೆ ಈ ಸಂದೇಶವನ್ನ ಬಹಳ ದಿವಸದ ನಮ್ಮ ಮುಖಾಂತರ ದೇವರು ತಿಳಿಯಪಡಿಸಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ನನ್ನ ಮೂಲಕ ತಿಳಿಸುವಂತ ವಾಕ್ಯಗಳನ್ನ ಅಥವಾ ಸತ್ಯವನ್ನ ಯಾರು ತಿಳಿಸ್ತಾರೋ, ಸರಿಯಾಗಿ ಗ್ರಂಥದಲ್ಲಿ ಬರೆದಿರೋ ಅಂಥವ್ರನ್ನ ಅರ್ಥ ಮಾಡಿಕೊಂಡು ಆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿರಿ. ಅದಕ್ಕೆ ಅಪೊಸ್ತಲರ ಕೃತ್ಯ 17:11 ಹೇಳಿದ ಪ್ರಕಾರ ಖಂಡಿತವಾಗಿ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಕಡೆಗೆ ಸತ್ಯವಾದವನ್ನು ತೆರೆದು ಅದನ್ನು ಓದಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ 20ನೇ ವಚನ, ಮತ್ತಾಯ 5:20. ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಫರಿಸಾಯರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿರಿ ಎಂದು ನಿಮಗೆ ಹೇಳುತ್ತೇನೆ. ಆದರೆ ನೀತಿಗಳು, ಫರಿಸಾಯರು, ಯಾರು ಧರ್ಮಶಾಸ್ತ್ರಿಗಳು, ನಾವಿಂಥವ್ರು, ನೀವು ಅಲ್ಲಿರಬೇಕು, ನಾವಿಲ್ಲಿರಬೇಕು ಅಂತ ಹೇಳಿ ತಮ್ಮನ್ನು ತಾವೇ ಏರಿಸಿಕೊಂಡು ಅಲಂಕಾರ ಜೀವನವನ್ನು ಮಾಡ್ತಾರೋ ಇವರು ಶಾಸ್ತ್ರಿಗಳು. ಫರಿಸಾಯರಂದ್ರೆ ಅವರ ಕೆಳಗೆ ಅಸಿಸ್ಟೆಂಟ್ ಪಾಸ್ಟರ್ಗಳು, ಇವರು ಫರಿಸಾಯರು. ಇವರ ಇಬ್ಬರ ನೀತಿ ಅಂದ್ರೆ ಅದರ ಅರ್ಥ ಏನಪ್ಪಾ ಅಂದ್ರೆ ಅವರಲ್ಲಿ ಸುಳ್ಳಾಗಿ ಹೇಳ್ತಾ ಇದ್ದಾರೆ, ನಿಮ್ಮನ್ನ ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ಇದರ ಅರ್ಥ. ಅದಕ್ಕೆ ಕೇಳಿ ಅರ್ಥ ಮಾಡಿಕೊಂಡು ಸತ್ಯವನ್ನ ಹಿಡ್ಕೊಳ್ಳಿ, ಇಲ್ಲದ್ರೆ ಓದಿ ತಿಳ್ಕೊಂಡು ಸತ್ಯ ಸುವಾರ್ತೆಯನ್ನು ಕೇಳಿ ಅದರಂತೆ ನೀವು ನಡೆದು ಪರಿಶುದ್ಧರಾಗದಿದ್ದರೆ ಪರಲೋಕಕ್ಕೆ ಸೇರಲಾರಿರಿ ಎಂಬುದಾಗಿ ವಿಶ್ವಾಸಿಗಳಿಗೆ ಈ ಮಾತನ್ನ ಯೇಸು ಸ್ವಾಮಿ ತಿಳಿಸ್ತಾ ಇದ್ದಾರೆ.
ಇದ್ದಾರೆ. ಆದ್ರಿಂದ ದೇವರ ನಮಗೆ ಸ್ತೋತ್ರವಾಗಲಿ. ಈಗಲೇ ಹೇಳಿದ ಹಾಗೆ ಅಂಥವ್ರನ್ನ ನೋಡಿ ಕೇಳಿ ಅರ್ಥ ಮಾಡಿಕೊಂಡು ಮಾತನ್ನು ಅರ್ಥ ಮಾಡಿಕೊಂಡು ವಾಕ್ಯವನ್ನು ನೋಡಿ ಪರಿಶೋಧನೆ ಮಾಡಿ ಸತ್ಯವಾಗಿದ್ದರೆ ಮಾತ್ರ ಹಿಡಿದುಕೊಳ್ಳಬೇಕು. ಈ ಮಾತನ್ನು ಮತ್ತು ಬೈಬಲ್ ವಾಕ್ಯಗಳನ್ನು ಪರಿಶೋಧನೆ ಮಾಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಒಂದು ವೇಳೆ ಜ್ಞಾನ ಇಲ್ಲ ಇದ್ದರೂ ಯಾಕೋಬ 1:5-8 ಓದುವಾಗ ಅಲ್ಲಿ ಖಂಡಿತವಾಗಿ ಜ್ಞಾನಕ್ಕೆ ಬೇಡಿಕೊಳ್ಳಿರಿ, ದೇವರು ಯಥೇಚ್ಛವಾದ ಜ್ಞಾನವನ್ನು ಕೊಡುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರು ನನ್ನ ಮುಖಾಂತರ ತಿಳಿಸುವಂತ ನಿಮಗೆ ಸತ್ಯ ಸುವಾರ್ತೆಗಳು ತಪ್ಪಾಗಿ ಬೋಧನೆ ಮಾಡಿದರೆ ನನಗೂ ಕೂಡ ಶಿಕ್ಷೆ ಇದೆ ಎಂಬುದಾಗಿ ನಾನು ಹಿಂದೆ ಹೇಳಿದ್ದೇನೆ, ಈಗಲೂ ಹೇಳುತ್ತಲೇ ಇದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಆದ್ದರಿಂದ ವಾಕ್ಯವನ್ನು ಕೇಳುವುದು ಮಾತ್ರವಲ್ಲ, ಅದರಂತೆಯೇ ನಡೆಯಬೇಕು. ಒಂದು ವೇಳೆ ತಪ್ಪಿ ಹೋದರೂ ಪಶ್ಚಾತ್ತಾಪ ಪಟ್ಟು ನಮ್ಮನ್ನು ನಾವೇ ಸರಿ ಮಾಡಿಕೊಳ್ಳಬೇಕು. ಮುಂದೆ ಪಾಪವನ್ನು ಮಾಡಲು ಹೋಗಬಾರದು. ಮುಖ್ಯವಾಗಿ 10 ದಶಾಜ್ಞೆಗಳು, ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿರಿ. ನಿಮ್ಮ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿರಿ. ಒಂದು ವೇಳೆ ದೇವರು ಯಾರಿಗಾದರೂ ಸಾಕ್ಷಿ ನುಡಿಯುವ ಅವಕಾಶ ನಿಮಗೆ ಕೊಟ್ಟರೆ ದೇವರ ಪರವಾಗಿ ಸಾಕ್ಷಿ ನುಡಿಯಿರಿ. ಅದು ದೇವರು ಕೊಡುವಂತ ಸಮಯ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಇದೇ ಒಂದು ಸಂದೇಶವು ನಾಳೆ ಕೂಡ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತರ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ. ಒಂದು ವೇಳೆ ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರು ಸರಿಪಡಿಸಿಕೊಂಡು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆಯೂ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಶಾಂತಿ, ಸಮಾಧಾನ, ಐಶ್ವರ್ಯ, ಆರೋಗ್ಯ, ಶಾಂತಿ, ಸಮಾಧಾನ ಎಲ್ಲವನ್ನು ಅವರವರ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು.